ಸರ್ ಇವತ್ತು ರಾಜಭವನ ಮುತ್ತಿಗೆಗೆ ತಾವು ಕೂಡ ಸಿದ್ಧರಾಗಿದ್ದೀರಾ ಸರ್? ನಮ್ಮ 4 ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನ ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು, ಶಿವರಾಮೇಗೌಡರು, KR ಕುಮಾರ್ ಅವರು, ಮಂಜುನಾಥ್ ದೇವ್ ಅವರು, VPS ರಾಜಣ್ಣ ಅವರು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೈಂದೂರು ಅವರು, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ರಾಜಭವನವನ್ನು ಮುತ್ತಿಗೆ ಹಾಕ್ತಿದ್ವಿ. ಮೊದಲನೇದಾಗಿ MES ಏನಿದೆ ಆ MES ಸಂಘಟನೆಯನ್ನ ರದ್ದು ಮಾಡಬೇಕು, ನಿಷೇಧ ಮಾಡಬೇಕು. ಎರಡನೇದು, ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆ ಮತ್ತು ಕಳಸಾ ಬಂಡೂರು ಯೋಜನೆಗೆ ಅವರು ಒತ್ತನ್ನು ಕೊಡಬೇಕು. ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಮಾತುಕತೆ ಆಡಿ ಕುಡಿಯೋ ನೀರಿಗೆ ಅವರು ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ಎರಡನೇದು. ಮೂರನೇ ವಿಚಾರ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ. ಇದು ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ರಾಜಭವನವನ್ನು ಮುತ್ತಿಗೆ ಹಾಕ್ತಾ ಇದ್ದೀವಿ. ಅವ್ರು ಎಲ್ಲಿ ತಡೆದಿರೋ ತಡೀಲಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆಲೆ ಮತ್ತು ಗೌರವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ DCM ಅವರು ಈಗಾಗಲೇ ಕೂಡ ಅಂದ್ರೆ ಯಾವುದೇ ಚಲನಚಿತ್ರ ನಟರು ಕೂಡ ಯಾವುದೇ ಹೋರಾಟಗಳಲ್ಲಿ ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳ ವಿಚಾರ ಇರ್ಬೋದು, ಮತ್ತೆ ಮೊನ್ನೆ ಕಾರ್ಯಕ್ರಮದಲ್ಲಿ ಯಾರು ಕೂಡ ಭಾಗಿಯಾಗಿರ್ಲಿಲ್ಲ, ಅವರಿಗೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಹೇಳಿದ್ರು. ಸರ್, ಈ ವಿಚಾರದಲ್ಲಿ ವಾರ್ನಿಂಗು, ನಟ್ಟು ಬೋಲ್ಟು ಇವೆಲ್ಲ ಮಾತುಗಳು ಬರಬಾರ್ದು. ನಾವು ಯಾವತ್ತೂ ಕೂಡ ಚಲನಚಿತ್ರ ನಟರು ಹಲವಾರು ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಕೂಡ ದಾಖಲೆಯಾಗಿ ಯಾವ ಕನ್ನಡಿಗ ಎಲ್ಲಿವರೆಗೆ ಇರ್ತಾನೆ ಅಂತಹ ಒಂದು ಹೋರಾಟವನ್ನು ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯನ್ನು ಮಾಡಿ ಒಂದು ಸರ್ಕಾರವನ್ನೇ ಬೀಳಿಸುವಂಥ ಶಕ್ತಿ ಚಿತ್ರರಂಗಕ್ಕೆ ಇತ್ತು ಅವತ್ತು. ಇವತ್ತು ಬರದೇ ಇರ್ಬೋದು, ಅವರಿಗೆ ಅದರಲ್ಲಿ ನೋವಿರ್ಬೋದು. ಇವತ್ತು ನಾವು ಕೂಡ ಎಲ್ಲ ಕಲಾವಿದರು ಯಾರೇ ಆಗಿರ್ಬೋದು, ಈ ನಾಡಿನಲ್ಲಿ ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಈ ನಾಡಿಗೆ ಅನ್ಯಾಯವಾದಾಗ, ಭಾಷೆಗೆ ಅನ್ಯಾಯವಾದಾಗ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಯಾರೇ ಆಗಿರಲಿ ಆ ಕೆಲಸ ಮಾಡಬೇಕಾಗಿದೆ. ಆದರೆ ಮಾತುಗಳನ್ನು ಆಡೋವಂಥ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ. ನಿಮ್ಮ ನೋವು ನಮಗೆ ಗೊತ್ತಿದೆ. ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದರೆ ಚಿತ್ರರಂಗ ಕಲಾವಿದರು ಬರದೇ ಇರ್ಬೋದು. ನೀವು ಕಲಾವಿದರಿಗೆ ಗೌರವ ಕೊಡೋದಾದ್ರೆ ನಮ್ಮನ್ನೆಲ್ಲ ಯಾಕೆ ನೀವು ಕರೀಬೇಕು? ಹೋರಾಟಗಾರರಿಗೆ ನಮಗೆ ಶಕ್ತಿ ಇಲ್ವಾ? ಇದು ನಮಗೆ ನೋವು. ಹಾಗಾಗಿ ನಿಮ್ಮ ನೋವು ನಮ್ಗೆ ಅರ್ಥ ಆಗ್ತಾ ಇದೆ. ಇದನ್ನ ಎಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಬೇಕು. ನೆಲ ಜಲದ ವಿಷಯ ಬಂದಾಗ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರೆ ಅದು ಒಂದು ದೊಡ್ಡ ಗೌರವ ಬರುತ್ತೆ. ಅದನ್ನ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಆ ಕೆಲಸನ ಇವತ್ತು ಕನ್ನಡ ಪರ ಹೋರಾಟಗಾರರು ನಾವು ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಕಳಸಾ ಬಂಡೂರಿ ಮಹದಾಯಿ ವಿಚಾರ ಬಂದಾಗ ಸುಮಾರು 100-120 ಜನ ಕಲಾವಿದರು ಕರ್ಕೊಂಡೋಗಿ ನಾನು ಹುಬ್ಬಳ್ಳಿಲೇ ಹೋರಾಟ ಮಾಡಿದ್ದೀನಿ, ಅದು ಆಗಿದೆ. ಆದರೆ ಇವತ್ತು ನೀವು ಕೂಡ ನಿಮ್ಮ ಯಾವುದೋ ಸಂಬಂಧಪಟ್ಟಂಥ ಅಕಾಡೆಮಿಗೆ ಹೇಳಬೇಕು, ಎಲ್ಲರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಅಕಾಡೆಮಿ ಮಾಡಬೇಕು, ಅದು ಮುಂದಕ್ಕೆ ಬರಬೇಕು. ಅದು ಬಿಟ್ಟು ಹೇಳದೆ ಮಾಡದೆ ಹೋದರೆ ಕೆಲವ್ರಿಗೆ ಬರೋಕ್ಕಾಗೋದಿಲ್ಲ. ಸರ್, ಈ ಬಾರಿಯ ಕರ್ನಾಟಕ ಬಂದ್ನಲ್ಲಿ ಕಲಾವಿದರು ಅಂದ್ರೆ ತುಂಬಾ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅನ್ನಿಸ್ಕೊಳ್ತಿರುವಂಥವ್ರು ಕಲಾವಿದರು, ತಾವು ಅದರ ಒಂದು ಮುಖಂಡರಿದ್ದೀರಾ, ಹಿರಿಯರಿದ್ದೀರಾ, ತಾವು ಯಾರನ್ನಾದ್ರೂ ಸಂಪರ್ಕ ಮಾಡಿ ಬೆಂಬಲ ಕೊಡುವಂಥದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ನೀವು ಬಂದು ಕರೆ ಕೊಟ್ಟು 3-4 ದಿನಗಳಾಗಿದೆ, ಇನ್ನೂ ಇಲ್ಲಿವರೆಗೂ ಯಾರು ತುಟಿಯನ್ನ ಬಿಚ್ಚಿಲ್ಲ. ಯಾಕೆ ಅಂತ ಕೇಳಿದ್ರೆ ಸರ್, ನಿಮಗೆ ಗೊತ್ತು, ಹಿಂದೆ ನಡೆದಂತ ಎಲ್ಲಾ ಹೋರಾಟಗಳಲ್ಲಿ ದೊಡ್ಡವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಇವ್ರು ಯಾರು ಕೂಡ ಈ ವಿಚಾರದಲ್ಲಿ ತುಟಿನೇ ಬಿಚ್ತಾ ಇಲ್ಲ ಇನ್ನು. ಸೊ ತಾವ್ ಯಾರನ್ನಾದ್ರೂ ಭೇಟಿಯಾಗಿ? ಇಲ್ಲ, ಅದಕ್ಕೆ ಒಂದು ಸಭೆನ ಕರಿತೀವಿ, ಕಲಾವಿದ ಸಭೆನ ಕರಿತೀವಿ, ನಿರ್ಮಾಪಕರನ್ನು ಕರಿತೀವಿ, ಹಂಚಿಕೆದಾರರು, ಪ್ರದರ್ಶಕರು ಎಲ್ಲರನ್ನೂ ತಗೊಂಡೇ ಈ ಒಂದು ಬಂಧನ ಮಾಡಬೇಕಾಗಿದ್ದ ವಿನಃ ನಾನು ಒಬ್ಬರಿಂದ ಸಾಧ್ಯ ಅಲ್ಲ. ಅವರೆಲ್ಲ ಕೈ ಜೋಡಿಸಿದಾಗ ಮಾತ್ರ ಆ ಕೆಲಸ ನಾನು ಇವಾಗ ಇನ್ನೊಂದು 2-3 ದಿವಸದಲ್ಲಿ ಆ ಕೆಲಸ ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.